ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೋರಿಯಾಸಿಸ್ ಅನ್ನೋದು ಒಂದು ರೀತಿಯ ಚರ್ಮದ ಕಾಯಿಲೆ, ಚರ್ಮ ವ್ಯಾಧಿ. ಇದು ಚರ್ಮ ವ್ಯಾಧಿ ಯಾಕೆ ಬರುತ್ತೆ, ಯಾರಲ್ಲಿ ಕಂಡುಕೊಳ್ಳುತ್ತೆ, ಸೋರಿಯಾಸಿಸ್ ಅಂದರೆ ಹೇಗಿರುತ್ತೆ, ಲಕ್ಷಣಗಳೇನು, ಚರ್ಮಗಳು ಕೆಂಪಾಗೋದು, ಚರ್ಮ ಸುಕ್ಕುಗಟ್ಟೋದಿರ್ಬೋದು ಅಥವಾ ಪ್ಯಾಚಸ್ ಥರ ಆಗೋದಿರ್ಬೋದು, ಇದಕ್ಕೆ ಸೋರಿಯಾಸಿಸ್ ಅಂತಾರೆ. ಸೋರಿಯಾಸಿಸ್ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೋರಿಯಾಸಿಸ್ ಬಗ್ಗೆ ಮಾತಾಡೋದಕ್ಕೆ ಪಾಸಿಟಿವ್ ಹೋಮಿಯೋಪತಿಯಿಂದ ಬಂದಿದ್ದಾರೆ ವೈದ್ಯರಾದ ಡಾಕ್ಟರ್ ಅಮರ್ಜಿತ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೋರಿಯಾಸಿಸ್ ಅಂದರೆ ಇದು ಚರ್ಮ ವ್ಯಾಧಿ ಅಂತ ಗೊತ್ತು ಆಲ್ರೆಡಿ. ಸೋರಿಯಾಸಿಸ್ ಅಂದರೆ ಎಂಥವರಲ್ಲಿ ಕಾಣಿಸ್ಕೊಳ್ತಿದ್ರೆ ಲಕ್ಷಣಗಳೇನು ಡಾಕ್ಟರ್? ಎಸ್, ಸೋರಿಯಾಸಿಸ್ ಅನ್ನೋದು ಮೊಟ್ಟ ಮೊದಲಿಗೆ ನಾನು ಅದನ್ನು ಇದೊಂದು ಕನ್ನಡದಲ್ಲಿ ಹೇಳಬೇಕಾದ್ರೆ ಚರ್ಮದ ಮಹಾರೋಗ ಅಂತ ಹೇಳ್ಬೋದು. ಸೋರಿಯಾಸಿಸ್ ಒಂದು ಕ್ರಾನಿಕ್ ಡಿಸೀಸು, ಒಂದು ದೀರ್ಘಕಾಲದಿಂದ ಬರುವ ಅಥವಾ ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕೂಡ ಕರಿಬಹುದು. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದರೆ ಇಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗಿರುತ್ತೆ. ಸೊ ಈ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ. ಸೊ ರೋಗ ನಿರೋಧಕ ಶಕ್ತಿಯಲ್ಲಿ ಏನೇ ಒಂದು ಅಲ್ಟ್ರೇಷನ್ ಆಗಲಿ, ಸೊ ಯಾವುದೇ ಒಂದು ಕಾಸ್ ಇರ್ಬೋದು, ಪ್ರತ್ಯೇಕವಾದ ಕಾಸ್ ಅಂತ ಹೇಳ್ಬೋದು ಇಲ್ಲಿ. ಆ ಕಾಸಲ್ಲಿ ಸೊ ಡಿಫ್ರೆಂಟ್ ಆಗಿರೋದು ಇಮೋಷನಲ್ ಸ್ಟ್ರೆಸ್ ಇರ್ಬೋದು, ಆರ್ಎಲ್ಸ್ ನಮ್ಮ ಕ್ಲೈಮ್ಯಾಟಿಕ್ ಎನ್ವೈರ್ಮೆಂಟಲ್ ಇರ್ಬೋದು, ಸೊ ಈ ಜೆನೆಟಿಕಲಿ ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಸೊ ನಮ್ಮ ಇಂಪ್ಯಾಕ್ಟ್ ಆಗೋದು ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ, ನಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ. ಆ ಆಲ್ಟ್ರೇಷನ್ ಇನ್ ಎನಿ ಫಾರ್ಮ್ ಆಫ್ ಇಮ್ಯೂನ್ ಸಿಸ್ಟಮ್ನಲ್ಲಿ ಈ ಥರ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಆ ಸ್ಕಿನ್ ಪ್ರಾಬ್ಲಮ್ ದಟ್ ಈಸ್ ಸೋರಿಯಾಸಿಸ್. ಈ ಸೋರಿಯಾಸಿಸಲ್ಲಿ ಹೇಗೆ ಆಗುತ್ತೆ ಅಂದರೆ, ನಮ್ಮ ಶರೀರದಲ್ಲಿ ಟಿ ಸೆಲ್ಸ್ ಅಂತ ಇರುತ್ತೆ. ಆ ಟಿ ಸೆಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವೈಟ್ ಬ್ಲಡ್ ಸೆಲ್ಸ್, ದಟ್ ಟು ಇನ್ ದ ಬ್ಲಡ್. ಆ ರಕ್ತದಲ್ಲಿ ಈ ಲಿಂಫೋಸೈಟ್ಸ್ ಆಗಲಿ ಏನಾದರೂ ಜಾಸ್ತಿ ಆದರೆ, ಸೊ ಇವಾಗ ಏನಾಗುತ್ತೆ, ಸ್ಕಿನ್ನಲ್ಲಿ ಸೆಲ್ಸ್ ಪ್ರಾಲಿಫರೇಷನ್ ಜಾಸ್ತಿ ಆಗುತ್ತೆ. ಸೊ ರ್ಯಾಪಿಡ್ ಪ್ರಾಲಿಫರೇಷನ್ ಆಫ್ ದ ಸ್ಕಿನ್ ಸೆಲ್ಸ್. ಸೊ ಇದೇನಾಗುತ್ತೆ, ಅದು ನಮ್ಮ ಸೂಪರ್ಫಿಷಿಯಲ್ ಸ್ಕಿನ್ನಲ್ಲಿ, ಸೊ ಡೀಪರ್ ಲೇಯರಿಂದ ಸೂಪರ್ಫಿಷಿಯಲ್ನಲ್ಲಿ ಕಾಣಿಸ್ಕೊಳ್ಳೋದು. ಸೊ ಜಾಸ್ತಿಯಾಗಿ ಅಂದರೆ ಇವಾಗ ಜಾಮ್ ಆಗುತ್ತೆ ಸ್ಕಿನ್ ಸೆಲ್ಸು, ಅಲ್ಲಿ ಕ್ರ್ಯಾಕ್ಸ್ ಆಗಿ ಅಲ್ಲಿ ಡ್ರೈ ಆಗೋದು, ಸೊ ಸ್ಕ್ಯಾಬ್ ಫಾರ್ಮೇಷನ್ ಆಗೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಕ್ ರೆಡ್ ಇರ್ಬೋದು, ಆಮೇಲೆ ಎರಿಥ್ರೋಡರ್ಮ್ಸ್ ಅದ್ರಲ್ಲಿ ವೈಟ್ ಇರ್ಬೋದು, ಸ್ಕೇಲಿ ಥರ, ಸಿಲ್ವರಿ ಥರ. ಸೊ ಅದನ್ನು ಉದುರುತ್ತೆ ಪದರ ಥರ, ಸೊ ಹೊಟ್ಟೊಟ್ಟಾಗಿ ಉದುರೋದು. ಸೊ ದಿಸ್ ಇಸ್ ದ ಕಂಡೀಷನ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಟೈಪ್ಸ್ ಅಂದಾಗ ಬರುತ್ತೆ, ಯಾವೆಲ್ಲ ಟೈಪ್ಸ್ ಇದೆ ಅಂತ ಇದರಲ್ಲಿ? ಸೊ ಟೈಪ್ಸ್ ಇವಾಗ ಮತ್ತೆ ಪ್ರತ್ಯೇಕವಾಗಿ ಡಿಫ್ರೆಂಟ್ ಪಾರ್ಟ್ಸ್ ಮೇಲೆ ಹೋಗುತ್ತೆ ಅಥವಾ ಡಿಫ್ರೆಂಟ್ ಪರ್ಸನ್ಸ್ ಮೇಲೆ ಹೋಗುತ್ತೆ. ಫಸ್ಟ್ ಇವಾಗ ಮೋಸ್ಟ್ ಕಾಮನ್ ಅಂತ ಹೇಳ್ಬೇಕಾದ್ರೆ ಸೋರಿಯಾಸಿಸ್ ವಲ್ಗಾರಿಸ್ ಅಂತ. ಸೊ ದಿಸ್ ಇಸ್ ಮೋಸ್ಟ್ ಕಾಮನ್. ಸೋರಿಯಾಸಿಸ್ ಇರೋರಲ್ಲಿ 80% ಆಫ್ ಚಾನ್ಸಸ್ ಆರ್ ದೇರ್ ಲೈಕ್ ಸೋರಿಯಾಸಿಸ್ ವಲ್ಗಾರಿಸ್ ಅಂತ. ಇದೊಂದು ಸೀರಿಯಸ್ ಆಗಿರುತ್ತೆ, ತುಂಬ ಮೋಸ್ಟ್ ಸಿವಿಯರ್ ಆಗಿರುತ್ತೆ. ಸೊ ಇದರಲ್ಲಿ ನೋವಾಗುವುದು, ಇಚ್ಚಿಂಗ್ ಆಗುವುದು, ಸೊ ಇಂಟಾಲರೇಬಲ್ ಅಂತ. ಇದ್ರ ಜೊತೆಗೆ ಏನಿರುತ್ತೆ ಅಂದರೆ, ಸೊ ಲೈಕ್ ಅವರಿಗೆ ಇಂಟಾಲರೆನ್ಸ್, ಲೈಕ್ ಇರಿಟೇಷನ್ಸು, ಆ್ಯಂಗರು ಇದೆಲ್ಲ ಇದ್ದಿರುತ್ತೆ. ಸೋರಿಯಾಸಿಸಲ್ಲಿ ರೆಡ್ಡಿಶ್ ಸ್ಕೇಲ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ರ್ಯಾಪಿಡ್ ಕಂಡೀಷನ್ಸ್ ಜೊತೆಗೆ ಜಾಸ್ತಿ ಸೆಲ್ ಚೇಂಜಸ್ ಆಗಿರುತ್ತೆ. ಇದ್ರ ಜೊತೆಗೆ ಡ್ರಾಪ್ ಬೈ ಡ್ರಾಪ್ ಉದುರೋದು, ಹೊಟ್ಟೊಟ್ಟಾಗಿ ಉದುರೋದು, ಆಮೇಲೆ ಎಸ್ಪೆಷಲಿ ನೀ ಜಾಯಿಂಟ್ ಅಥವಾ ಜಾಯಿಂಟ್ಸ್ಗಳ ಎದುರುಗಡೆ ಕಾಣಿಸ್ಕೊಳ್ಳೋದು, ಆಮೇಲೆ ಸ್ಕಾಲ್ಪ್ ರೀಜನಲ್ಲಿ ಕಾಣಿಸ್ಕೊಳ್ಳೋದು, ಇದೆಲ್ಲ ಇದ್ದಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಲೈಕ್ ಸೋರಿಯಾಸಿಸ್ ವಲ್ಗಾರಿಸ್. ಸೆಕೆಂಡ್ ಸೋರಿಯಾಸಿಸ್ ಅಂತ ಇನ್ವರ್ಸ್ ಸೋರಿಯಾಸಿಸ್ ಅಂತ ಕೂಡ ಕರಿತೀವಿ. ಸೊ ಇದು ಡ್ರಾಪ್ ಬೈ ಡ್ರಾಪ್. ಇದ್ರ ಜೊತೆಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಇರುತ್ತೆ. ಸೊ ಅಂದರೆ ಥ್ರೋಟ್ ಇನ್ಫೆಕ್ಷನ್ಸು, ಈ ಥರ ಥ್ರೋಟ್ ಇನ್ಫೆಕ್ಷನ್ಸ್, ಅದರಲ್ಲಿ ಬ್ಯಾಕ್ಟೀರಿಯಲ್ ಇದ್ರ ಜೊತೆಗೆ ಸಿಂಪ್ಟಮ್ಸ್ ಇರುತ್ತೆ, ಅಸೋಸಿಯೇಟ್ ಸಿಂಪ್ಟಮ್ಸು. ಇದು ಹೆಚ್ಚಾಗಿ ಟೊಂಕದ ಮೇಲೆ, ಅಂದರೆ ಫೋಲ್ಡಿಂಗ್ಸ್, ಎಕ್ಸಿಲಾ, ದೆನ್ ಅಬ್ಡೋಮಿನಲ್ ಫೋಲ್ಡಿಂಗ್ಸ್ನಲ್ಲಿ, ಅದ್ರ ಜೊತೆಗೆ ಸ್ಕಾಲ್ಪ್ ರೀಸನ್ಸ್ ಕತ್ತು ಭಾಗದಲ್ಲಿ ಇಲ್ಲ ಇದ್ದಿರುತ್ತೆ. ಸೊ ಬ್ರೆಸ್ಟ್ಗಳ ಅಂಡರ್ ಆರ್ಮ್ಸ್ನಲ್ಲಿ, ಸೊ ಇದೆಲ್ಲ ಜಾಸ್ತಿ ಇರುತ್ತೆ ಇಲ್ಲೆಲ್ಲ. ಸೊ ವೈಟಿಶ್ ಇರ್ಬೋದು, ದೆನ್ ವೈಟ್ ಸೋರಿಯಾಸಿಸ್ ಹೊಟ್ಟೊಟ್ಟಾಗಿ ಉದುರೋದು, ಈ ಥರ ಎಲ್ಲ ಇದ್ದಿರುತ್ತೆ ಇಲ್ಲಿ. ಸೊ ಇದ್ರ ಜೊತೆಗೆ ಈಚಿಂಗು, ದೆನ್ ಇರಿಟೇಷನ್ಸು, ಬರ್ನಿಂಗ್ ಸೆನ್ಸೇಷನ್ಸ್ ಕೂಡ ಆಗಿರುತ್ತೆ. ಇದು ಸೋರಿಯಾಸಿಸ್ ವಲ್ಗಾರಿಸ್. ದೆನ್ ಗಟ್ಟೆಡ್ ಸೋರಿಯಾಸಿಸ್. ಸೊ ಗಟ್ಟೆಡ್ ಸೋರಿಯಾಸಿಸ್ ಇದು ಲೈಕ್ ಇದೊಂದು ರೈನಿ ಡ್ರಾಪ್ಸ್ ಥರ ಇರುತ್ತೆ, ಬೆನ್ನಿನ ಮೇಲೆ ಹೆಚ್ಚು ಕಾಣಿಸ್ಕೊಳ್ಳೋದು. ಸೊ ಇದೊಂದು ಕೂಡ ಮೋಸ್ಟ್ ಕಾಮನ್ ಇರುತ್ತೆ. ದೆನ್ ನೆಕ್ಸ್ಟ್ ಸೋರಿಯಾಸಿಸ್ ಎರಿಥ್ರೋಡರ್ಮಲ್ ಸೋರಿಯಾಸಿಸ್. ಸೊ ಇದು ಲೀಸ್ಟ್ ಕಾಮನ್. ಇದ್ರ ಜೊತೆಗೆ ಲೀಸ್ಟ್ ಕಾಮನ್ ಇನ್ ದ ಸೆನ್ಸ್ ವೆರಿ ರೇರ್ ಕಾಣಿಸ್ಕೊಳ್ಳೋದು. ಸೊ ಬಟ್ ಇದು ಸಿವಿಯರ್ ಕೂಡ ಆಗ್ಬೋದು, ಎಂಡೇಂಜರಸ್ ಟು ದ ಲೈಫ್ ಕೂಡ.
ಅಂದರೆ ಜಾಯಿಂಟ್ಸ್ಗಳಲ್ಲಿ ಎಫೆಕ್ಟ್ ಆಗಿ ಸೊ ಅದು ಬ್ಲಡ್ ಇನ್ಫೆಕ್ಷನ್ಸ್ ಆಗಿ ಸೊ ಸೆಪ್ಟಿಮಿಯಾ ಆಗ್ಬೋದು. ಸೊ ಇದು ಸಿವಿಯರ್ ಆಗಿರ್ಬೋದು. ದೆನ್ ಪಸ್ಟ್ಯುಲರ್ ಸೊರೇಸಿಸ್ ಇಸ್ ರೇರ್ ಎಕ್ಸ್ಟ್ರಿಮಿಟೀಸ್ನಲ್ಲಿ, ಅಂದರೆ ಕೈ ಕಾಲುಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದು. ಸೊ ಸ್ವೆಲ್ಲಿಂಗ್ ಆಗೋದು, ಪಸ್ ಫಾರ್ಮೇಷನ್ಸ್ ಆಗೋದು, ಇದೆಲ್ಲ ಇದ್ದಿರುತ್ತೆ. ಅದು ಪಸ್ಟ್ಯುಲರ್ ಸೊರೇಸಿಸ್ ಅಂತ. ದೆನ್ ನೆಕ್ಸ್ಟ್ ಸೊರೆಟಿಕ್ ಆರ್ಥರೈಟಿಸ್, ಅದು ಜಾಯಿಂಟ್ಸ್ ಎಫೆಕ್ಟ್ ಆಗೋದು. ಸೊ ಜಾಯಿಂಟ್ಸ್ಗಳಲ್ಲಿ ಸ್ವೆಲ್ಲಿಂಗ್ ಆಗಿ ಸೊ ಬೆಂಡ್ ಆಗುವುದು, ಈ ಥರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ಸಮ್ ಟೈಪ್ಸ್ ಆಫ್ ಸೊರೇಸಿಸ್. ಸೋರಿಯಾಸಿಸ್ ಆ್ಯಕ್ಚುಲಿ ತುರಿಕೆ ಎಲ್ಲ ಬರುತ್ತಲ್ವಾ? ಸೊ ಅಂದರೆ ಸ್ಕಿನ್ನಿಂದ ಸ್ಕಿನ್ ಅಂದರೆ ಮೈಗೆಲ್ಲ ಹರಡ್ಕೊಂಡು ಬಿಡುತ್ತಾ, ಅಥವಾ ಇನ್ನೊಂದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಚಾನ್ಸಸ್ ಇದೆಯಾ ಸೋರಿಯಾಸಿಸ್ ಈಸ್ ನಾಟ್ ಲೈಕ್ ಕಂಟ್ಯಾಜಿಯಸ್ ಅಂತ ಹೇಳ್ಬೋದು, ಅಂದರೆ ಸಾಂಕ್ರಾಮಿಕ ಏನಲ್ಲ. ಸೊರೇಸಿಸ್ ನಾವು ಟಚ್ ಮಾಡಿದ್ರೆ ಸೊ ಒಬ್ರಿಗೆ ಹರಡೋದೇನಿಲ್ಲ. ಬಟ್ ಇದರ ಚಾನ್ಸಸ್ ಲೈಕ್ ಕಂಟ್ಯಾಜಿಯಸ್ ಅಂದರೆ ಜೆನೆಟಿಕಲಿ ಬರ್ಬೋದು. ಸೊ ಇವಾಗ ತಂದೆ ತಾಯಿಗೆ ಯಾರಿಗಾದ್ರು ಇದ್ದರೆ ಪೇರೆಂಟ್ಸಿಂದ ಮಗುವಿಗೆ ಸೊ ಜೆನೆಟಿಕಲಿ ಟ್ರಾನ್ಸ್ಫರ್ ಆಗ್ಬೋದು, ಹೊರತಾಗಿ ಟಚ್ ಮಾಡೋದ್ರಿಂದ ಆಗಲಿ ಅಥವಾ ಫಾಂಡ್ಲಿಂಗ್ ಮಾಡೋದ್ರಿಂದ ಬರೋದಿಲ್ಲ. ಪೇರೆಂಟ್ಸಿಂದ ಮಕ್ಕಳಿಗೆ ಬರುತ್ತಾ ಹಾಗಾದರೆ? ಎಸ್ ಪೇರೆಂಟ್ಸ್ನ ಮಕ್ಕಳಿಗೆ, ಅಂದರೆ ಇವಾಗ ಲೈಕ್ ನಮ್ಮ ಪೇರೆಂಟ್ಸ್ಗೆ ಇದ್ದರೆ ಸೊ ಅಥವಾ ತಾತ ಅಜ್ಜಿ ಅವ್ರಿಗೆ ಇದ್ದರೆ ಸೊ ಇಟ್ ಟ್ರಾನ್ಸ್ಫರಬಲ್ ಥ್ರೂ ಜೀನ್ಸ್. ಈ ಥರ ಈ ಗರ್ಭಿಣಿ ತಾಯಿಯಲ್ಲಿ ಇರುತ್ತೆ ಅನ್ಕೊಳ್ಳಿ, ಸೊ ಮಗುಗೆ ಬರುತ್ತೆ ಹಾಗಾದ್ರೆ ಚಾನ್ಸಸ್ ಆರ್ ದೇರ್. ಓಕೆ, ಇದು ಮೇನ್ ಕಾಸಸ್ ಹೇಳಿದ್ರಿ ನೀವು, ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ. ಈಗ ನೀಸ್ಗೆಲ್ಲ ಬಂದರೆ ಆರ್ಥರೈಟಿಸ್ ಅದು ಇನ್ನೊಂದು ಬೇರೆ ನೋವಿಗೆ ಕಾರಣ ಆಗುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ, ಅಪಾಯಗಳು? ರಿಸ್ಕ್ ಫ್ಯಾಕ್ಟರ್ಸ್ ಫಸ್ಟ್ ಆಫ್ ಆಲ್ ಲೈಕ್ ಇದನ್ನು ಒಂದು ಸಾಮಾಜಿಕವಾಗಿ ಕೀಳರಿಮೆ ಮನೋಭಾವನೆ ಉಂಟಾಗುತ್ತೆ ಒಂದು. ಸೊ ಆ್ಯಂಗರ್ ಇರಿಟೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಆಮೇಲೆ ಸಾಮಾಜಿಕವಾಗಿ ಎಲ್ಲರಲ್ಲಿ ಬೆರೆಯೋದಾಗುವುದಿಲ್ಲ. ಸೊ ದೀಸ್ ಆರ್ ಮೆಂಟಲಿ ಎಫೆಕ್ಟ್ ಬೀಳುತ್ತೆ, ಮೆಂಟಲ್ ಡೀಪ್ ಇಂಪ್ಯಾಕ್ಟ್. ಜೊತೆಗೆ ಫಿಸಿಕಲಿ ಇವಾಗ ಜಾಯಿಂಟ್ಸ್ಗೆ ಎಫೆಕ್ಟ್ ಆದರೆ ಸೊ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ಸೊ ಕೈ ಕಾಲು ಫೋಲ್ಡಿಂಗ್ ಆಗೋದಾಗಲಿ, ನಡೆಯೋದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇವಾಗ ಸ್ಕಾಲ್ಪ್ನಲ್ಲಾದರೆ ಸೊ ಹೇರ್ ಲಾಸಸ್ ಆಗೋ ಚಾನ್ಸಸ್ ಇದ್ದಿರುತ್ತೆ. ಸೊ ಸಿವಿಯರಿಟಿ ಇದು ಹೇಗೆ ಆಗುತ್ತಾ ಇರುತ್ತೋ, ಸೊ ಕ್ರಾನಿಕ್ ಆಗಿ ಹೇಗೆ ಬೆಳೀತಾ ಇರುತ್ತೋ ಸೊ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಜೊತೆಗೆ ಬ್ಲಡ್ ಇನ್ಫೆಕ್ಷನ್ ಆದರೆ ಸೊ ಬ್ಲಡ್ನಲ್ಲಿ ಲೈಕ್ ಲಿಂಫೋಸೈಟ್ಸ್ ಜಾಸ್ತಿ ಆಗ್ತಾ ಹೋದರೆ ಬೇರೆ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಅಸೋಸಿಯೇಟೆಡ್ ಡಿಸೀಸ್ ಕೂಡ ಜಾಸ್ತಿ ಆಗ್ಬೋದು. ಓಕೆ, ಸೋರಿಯಾಸಿಸ್ ಕ್ಯೂರೇಬಲ್ ಹಾಗಾದರೆ ಫುಲ್ಲಿ ಕ್ಯೂರ್ ಮಾಡ್ಬೋದಾ? ಎಸ್, ವಿತ್ ಲೈಕ್ ಅವರ್ ಆನ್ಗೋಯಿಂಗ್ ರಿಸರ್ಚ್. ಸೊ ವಿತ್ ಕಾಸ್ ರೂಲ್ ಔಟ್ ಮಾಡಿ ಸೊ ಡೆಫಿನೆಟ್ಲಿ ಇಟ್ ಈಸ್ ಕ್ಯೂರೇಬಲ್ in our like with positive homeopathy. So we have treated many cases. So it depends upon like ಎಷ್ಟು ಎಫೆಕ್ಟ್ ಆಗಿರುತ್ತೆ, ಸೊ ಎಷ್ಟು ಸ್ಪ್ರೆಡ್ ಆಗಿರುತ್ತೆ, ಸೊ ಯಾವ ಪಾರ್ಟಿಗೆ ಇದ್ದಿರುತ್ತೆ, ದೆನ್ ಇಟ್ ಈಸ್ ಅಂಡರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಮನೆ ಮೆಡಿಸಿನ್ ಅಂದರೆ ಮನೆ ಮದ್ದು ಏನಾದರೂ ಇದೆಯಾ ಸೋರಿಯಾಸಿಸ್ಗೆ? ಮನೆಯಲ್ಲೇ ಏನಾದರೂ ಗುಣಪಡಿಸ್ಕೊಳ್ಳೋಂಗೆ? ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಯ್ತು ನಮಗೆ ಸ್ಕಿನ್ ಪ್ರಾಬ್ಲಮ್ ಆಗಿದೆ ಅಂತ. ಎಸ್ ಮನೆಯಲ್ಲಿ ಅಂತಂದ್ರೆ ಸೊ ಇದರಲ್ಲಿ ಮತ್ತೆ ಸೋರಿಯಾಸಿಸ್ ಟೈಪ್ಸ್ನಲ್ಲಿ ಹೋಗುತ್ತೆ. ಟೈಪ್ಸ್ ಇನ್ ದ ಸೆನ್ಸ್ ಕೆಲವರಿಗೆ ಚಿಕ್ಕದು ಮಾತ್ರಲ್ಲಿ ಇರುತ್ತೆ, ಲೈಕ್ ಸ್ಮಾಲ್ ರ್ಯಾಷಸ್ ಇರ್ಬೋದು. ಸೊ ಅದು ಕೂಡ ಸೋರಿಯಾಸಿಸ್ ಆಗಿರುತ್ತೆ, ಬಟ್ ಅದನ್ನ ನೆಗ್ಲಿಜೆನ್ಸಿ ಮಾಡ್ತಾರೆ ಕೆಲವೊಂದು ಜನ. ಅದು ಸೋರಿಯಾಸಿಸ್ ಇರ್ಬೋದು, ಸ್ಕೇಲ್ ಈ ಥರ ಉದುರ್ತಾ ಇರುತ್ತೆ, ಬಟ್ ಸ್ಮಾಲ್ ಎಫೆಕ್ಟ್, ಜಾಯಿಂಟ್ಸ್ಗೆಲ್ಲ ಎಫೆಕ್ಟ್ ಆಗೋದಿಲ್ಲ, ಸ್ಕಿನ್ ಮೇಲೆ ಬಟಕ್ಸ್ ಮೇಲೆ ಈ ಥರ ಇದಿರುತ್ತೆ. ಕೆಲವೊಬ್ಬರಿಗೆ ಸಿವಿಯರ್ ಆಗಿ ಸೊ ಮೇ ಬಿ ನಾರ್ಮಲ್ ಸ್ಕಿನ್ ಕಾಣೋದಿಲ್ಲ ಆ ಥರ ಆಗಿರುತ್ತೆ, ಅದು ಡಿಫ್ರೆಂಟ್ ಆಗಿ. ಸೊ ಇದ್ರ ಸೋರಿಯಾಸಿಸ್ನಲ್ಲಿ ಮೇನ್ ಅಂತಂದರೆ ಇದ್ರ ಜೊತೆಗೆ ಕಾಂಪ್ಲಿಕೇಶನ್ ಟ್ರೀಟ್ಮೆಂಟ್ ಮಾಡೋದು, ಸ್ಟಿಫ್ನೆಸ್ ಆಗಲಿ ಈ ಥರ ಎಲ್ಲ ಅದು ತುಂಬ ಮುಖ್ಯವಾಗಿರುತ್ತೆ. ಈಗ ಸೋರಿಯಾಸಿಸ್ ಒಬ್ಬರಿಗೆ ಶುರು ಆಗಿದೆ ಎಲ್ಲೋ ಒಂದು ತಲೆ ಹತ್ರನೋ ಅಥವಾ ಕೈ ಹತ್ರನೋ ಎಲ್ಲೋ ಒಂದು ಸ್ಪ್ರೆಡ್ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರಿ. ಬಟ್ ಅಂದರೆ ಅದಕ್ಕೀಗ ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಎಷ್ಟು ದಿನದೊಳಗೆ ಅದು ಕ್ಯೂರ್ ಆಗುತ್ತೆ ಅಂತ, ಕಂಪ್ಲೀಟ್ ಆಗಿ ಕ್ಯೂರ್ ಆಗೋಕ್ಕೆ? ಅಂದರೆ ಫಿಕ್ಸ್ ಅಂತ ಏನಾಗಿರೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೇಗೆ ಅಂತಂದರೆ ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಆ ಪರ್ಸನ್ನಲ್ಲಿ, ಆ ಪರ್ಸನ್ಗೆ ಯಾವ ಸಮಯದಿಂದ ಬಂದಿದೆ. ಸೊ ಕೆಲವೊಬ್ಬರಿಗೆ ಚಿಕ್ಕಂದಿನಿಂದ ಒಂದು 10 ಇಯರ್ಸಿಂದ ಆಗಲಿ 15 ಇಯರ್ಸ್ನಾಗಲಿ ಇದ್ದೇ ಇರುತ್ತೆ. ಸೊ ದ್ಯಾಟ್ ಆಲ್ಸೋ ಎಫೆಕ್ಟ್ಸ್. ಸೊ ಮತ್ತು ಅವರು ಎಷ್ಟು ಸಮಯದಿಂದ ಬೇರೆ ಟ್ರೀಟ್ಮೆಂಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಕಾರ್ಟಿಸೋನ್ ಅಂತ ಯೂಸ್ ಮಾಡ್ತಾರೆ, ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸನ್ನು. ಸೊ ಆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಹಚ್ಚೋದ್ರಿಂದ ಸಪ್ರೆಸ್ ಆಗುತ್ತೆ. ಸೊ ಇದು ಹೊರತಾಗಿ ಅದನ್ನು ಟ್ರೀಟ್ಮೆಂಟ್ ಕಂಪ್ಲೀಟ್ ಕ್ಯೂರ್ ಆಗೋದಿಲ್ಲ. ಸೊ ಆ ಸಪ್ರೆಸ್ ಮಾಡಿರೋದು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಇಂಟರ್ನಲ್ ರೂಟ್ನಿಂದಾನೇ ನಾವು ರಿಮೂವ್ ಮಾಡಬೇಕು. ಸೊ ಇಟ್ ಟೇಕ್ಸ್ ಟೈಮ್ ಡಿಪೆಂಡಿಂಗ್ ಅಪಾನ್ ದ ಸ್ಪ್ರೆಡ್, ಒಂದು ಡಿಪೆಂಡಿಂಗ್ ಅಪಾನ್ ದ ಸಪ್ರೆಸ್ಡ್ ವಿಚ್ ಮೆಡಿಸಿನ್ಸ್ ಹ್ಯಾಸ್ ಟೇಕನ್ ಆಲ್ರೆಡಿ. ದೆನ್ ಡಿಪೆಂಡಿಂಗ್ ಅಪಾನ್ ದ ಪರ್ಸನ್, ಲೈಕ್ ಎಲ್ಡರ್ ಏಜ್ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು. ಡಿಪೆಂಡಿಂಗ್ ಅಪಾನ್ ಇನ್ನು ಬೇರೆ ಅಸೋಸಿಯೇಟೆಡ್ ಡಿಸೀಸಸ್, ಅಂದರೆ ಸೊರಾಟಿಕ್ ಆರ್ಥರೈಟಿಸ್ ಇನ್ವಾಲ್ವ್ ಆಗಿದ್ದರೆ ಸೊ ದೇರ್ ಈಸ್ ಡಿಫಿಕಲ್ಟ್ ಟು ಟ್ರೀಟ್. ಸೊ ಅದು ತುಂಬ ಲೇಟಾಗಿ ಆಗ್ಬೋದು. ಸೊ ಹೆಲ್ದಿ ಮತ್ತು ಜನರಲೈಸ್ಡ್ ಹೆಲ್ತ್ ಏನಿರುತ್ತಲ್ಲ, ಸೊ ಫಿಸಿಕಲ್ ಎಫರ್ಟ್ ಯಾರು ಕಡಿಮೆ ಮಾಡ್ತಾರೆ ಸೊ ಅವ್ರಿಗೆ ಕೂಡ ತುಂಬ ಲೇಟ್ ಆಗ್ಬೋದು.
ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರಿಗೆ ನಾವು ಮಾತಾಡ್ತಾ ಇದ್ವಿ ಸೋರಿಯಾಸಿಸ್ ಬಗ್ಗೆ. ಸೋರಿಯಾಸಿಸ್ ಇದೊಂದು ಚರ್ಮ ವ್ಯಾಧಿ, ತುಂಬ ಜನರಲ್ಲಿ ಸಾಮಾನ್ಯವಾಗಿ ಇದೆ, ಈಗಂತೂ ಕಾಣಿಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ಹೇಳ್ತಾ ಇದ್ರು ಡಾಕ್ಟರ್. ಇನ್ನಷ್ಟು ಮಾತಾಡೋಣ ಒಂದು ಬ್ರೇಕ್ನ ನಂತರ.